MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ನೂರಾರು ಎಕರೆ ಜಮೀನಿನಲ್ಲಿ ಫಸಲು ಭರ್ಜರಿಯಾಗಿ ಬಂದಿತ್ತು. ಅಷ್ಟರಲ್ಲೇ ಅಬ್ಬರಿಸಿ ಬಂದ ಮಳೆಗೆ ಇಡೀ ಬೆಳೆ ನೀರು ಪಾಲಾಗಿದೆ. ಕಟಾವು ಮಾಡಿ ಕೈ ತುಂಬ ಕಾಸು ನೋಡಬೇಕೆಂದುಕೊಂಡಿದ್ದ ರೈತರು ಆಕಾಶದತ್ತ ಮುಖ ಮಾಡಿ ಕೂತಿದ್ದಾರೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆ ಉತ್ತರ ಕರ್ನಾಟಕದ ರೈತರ ಜೀವವನ್ನೇ ಹೇಳ್ತಾ ಇದೆ. ತೊಗರಿ, ಉಳ್ಳಾಗಡ್ಡಿ, ಹೆಸರು, ಉದ್ದು ಎಲ್ಲ ನುಕ್ಸಾನ್ ಆಗಿದೆ. ಇಲ್ಲಿಗೆ ಬರೋದಿತ್ತು ಅಂದ್ರೆ ಏನು ಮಾಡಕ್ ಬರಲ್ಲ, ಎಲ್ಲ ಅದು ತುಂಬಾ ಕೊಳತು ಹೋಗ್ಬಿಟ್ಟೈತ್ರಿ. ಜಮೀನಿನಲ್ಲೇ ಬೆಳ್ಳುಳ್ಳಿ ಕೊಳಿತಿದೆ. ಈರುಳ್ಳಿ, ಶೇಂಗಾ ನೀರು ಪಾಲಾಗಿದೆ. ಹೆಸರು ಬೆಳೆ ಗಿಡದಲ್ಲೇ ಮೊಳಕೆಯೊಡಿತಿದೆ. ಮೆಣಸಿನಕಾಯಿಗೆ ಕೊಳೆ ರೋಗ ಕಾಡ್ತಿದೆ. ಎಕರೆಗಟ್ಟಲೆ ಬೆಳೆ ಹಾನಿಗೆ ಕಾರಣವೇ ರಣಮಳೆ. ಸಿಡಿಲಬ್ಬರದ ಮಳೆಗೆ ನೆಲ ಕಚ್ಚಿದ ಬೆಳ್ಳುಳ್ಳಿ ಬೆಳೆ. 300 ಎಕರೆ ಬೆಳ್ಳುಳ್ಳಿ ನಾಶ, ಕಂಗೆಟ್ಟ ಅನ್ನದಾತ. ಎಕರೆಗಟ್ಟಲೆ ಜಮೀನಿನಲ್ಲಿ ಫಳಫಳ ಅಂತ ಹೊಳೆಯೋ ಬೆಳ್ಳುಳ್ಳಿ ಬೆಳೆ ಬೆಳೆದಿತ್ತು. ಮಾರಿದ್ರೆ ಬೆಳ್ಳುಳ್ಳಿಗೂ ಬೆಳ್ಳಿ ಬೆಲೆ ಸಿಕ್ತಿತ್ತು. ಆದ್ರೆ ಅಷ್ಟರಲ್ಲೇ ಧುತ್ತೆಂದು ಬಂದ ಮಳೆರಾಯ ಇಡೀ ಬೆಳೆಯನ್ನ ನೀರು ಪಾಲಾಗಿಸಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಜಮೀನಿನಲ್ಲೇ ಬೆಳ್ಳುಳ್ಳಿ ಕುಳಿತಿದೆ. ಎರೆಹೊಸಹಳ್ಳಿ, ಬೆಳಸನೂರು, ಕಮಲಾಪುರ ರೈತರು ದಿಕ್ಕೆಟ್ಟು ಕೂತಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಬೆಳ್ಳುಳ್ಳಿ ಬೆಳೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳ್ಳುಳ್ಳಿಯನ್ನು ಬೆಳೆಯಲಾಗ್ತಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಎರೆಹೊಸಳ್ಳಿ, ಬಿಳಸನೂರು ಈ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಬೆಳ್ಳುಳ್ಳಿ ಬೆಳೆಗೆ ಪ್ರಸಿದ್ಧವಾದಂಥ ಈ ಪ್ರದೇಶ. ಸುಮಾರು ಏನು ಈ ರೈತರಿಗೆ ಬೆಳ್ಳುಳ್ಳಿ ಬೆಳೆ ಅಂದರೆ ಅಷ್ಟೊಂದು ಕರಗತವಾಗಿರ್ತಕ್ಕಂಥದ್ದು. ಏನು ನೋಡ್ತಾ ಇರ್ಬೋದು ನೀವು, ಸಂಪೂರ್ಣವಾಗಿ ಕೊಳೆತು ಹೋಗಿರ್ತಕ್ಕಂಥದ್ದು. ವಿಜಯಪುರದಲ್ಲಿ ಜಿಟಿಜಿಟಿ ಮಳೆಗೆ ಬೆಳೆಗಳೇ ಸರ್ವನಾಶವಾಗಿವೆ. ಈರುಳ್ಳಿ, ಹೆಸರು, ಉದ್ದು, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ತೊಗರಿ ಬೆಳೆಗಳು ಹೊಲದಲ್ಲೇ ಕೊಳೆಯುತ್ತಿವೆ. ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಸದ್ಯ ನಾವು ಬಬಲೇಶ್ವರ ತಾಲೂಕಿನ ಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ನಮಗೆ ಎದುರಿಗೆ ಕಾಣತಕ್ಕಂಥದ್ದು ಉದ್ದಿನ ಬೆಳೆ. ಈ ಉದ್ದಿನ ಬೆಳೆ ಹೀಗೆ ಈ ಹೆಚ್ಚಿನ ಪ್ರಮಾಣದ ತೇವಾಂಶ ಉಂಟಾಗಿದ್ದ ಕಾರಣ ಸಂಪೂರ್ಣ ಬೆಳೆ ಇಲ್ಲಿ ಕೊಳೆತು ಹೋಗ್ತಾ ಇದೆ. ಯಾಕಂತಂದರೆ ಹೀಗೆ ಕಾಳು ಕಟ್ಟುವ ಸಮಯ, ಆದರೆ ಇಂಥದ್ರಲ್ಲೇ ಅಧಿಕ ಏನು ತೇವಾಂಶ ಇಲ್ಲಿ ಉದ್ದಿನ ಬೆಳೆಗೆ ಮಾರಕವಾಗಿದೆ. ಗದಗ ಜಿಲ್ಲೆಯಲ್ಲಿ ಕಟಾವಿಗೆ ಬಂದಿದ್ದ ಹೆಸರು ಬೆಳೆ ನಾಶವಾಗಿದ್ದು ಜಮೀನಿನಲ್ಲೇ ಮೊಳಕೆಯೊಡೆಯುತ್ತಿದೆ. 7 ತಾಲೂಕುಗಳಲ್ಲೂ ಭಾರೀ ಮಳೆಗೆ ಹೆಸರು ಬೆಳೆ ನೀರು ಪಾಲಾಗಿದೆ. ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸುತ್ತಿದ್ದಾರೆ. ಈಗ ನಾವು ಗದಗ ಜಿಲ್ಲೆಯ ರೈತರ ಸಂಕಷ್ಟದ ಸ್ಥಿತಿ ತೋರಿಸಿ ನೋಡ್ಬೋದು. ಇದು ಗದಗ ತಾಲೂಕಿನ ಹೊಂಬಳ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಒಂದು ಜಮೀನು. ಈಗ ರೈತರ ಜಮೀನು ಸಣ್ಣ ಒಂದು ಕೆರೆಯಂತಾಗಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈಗಾಗಲೇ ಹೆಸರು ಬಿತ್ತನೆಯನ್ನು ಕೂಡ ಈ ಭಾಗದಲ್ಲಿ ನಾವು ತೋರಿಸ್ತೀವಿ. ನಿರಂತರವಾಗಿ ಏನು ಮಳೆ ಸುರಿತಾ ಇದೆ 15 ದಿನಗಳಿಂದ, ಆ ಮಳೆಗೆ ಸಂಪೂರ್ಣ ಹೆಸರು ಬೆಳೆ ಕೂಡ ಹಾಳಾಗಿ ಹೋಗಿದೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಖಟಕ ಚಿಂಚೋಳಿ ಗ್ರಾಮದ ರಸ್ತೆಯಲ್ಲಿ ಎದೆಯೆತ್ತರ ಮಟ್ಟಕ್ಕೆ ನೀರು ನಿಂತಿದೆ. ಹೊಲಗಳಿಗೂ ಹೋಗಲಾಗದೆ ರೈತರು ಪರದಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಜಿಟಿಜಿಟಿ ಮಳೆಗೆ ಮೆಣಸಿನಕಾಯಿ ಬೆಳೆ ಹಾನಿಯಾಗಿದೆ. ಕೊಳೆ ರೋಗ, ಕಾಂಡ ಕೊಳೆಯುವಿಕೆ, ಎಲೆಚುಕ್ಕಿ ರೋಗ ಕಾಡ್ತಿದೆ. ರೈತರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.